ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಡ್ರೈವ್ ಟೇಸ್ಟ್ ಲೈವ್. ಇವತ್ತು ನಾವು ಬಂದಿದ್ದೀವಿ ಗುರ್ಗಾನ್ ಚೌಪತಿ. ಮುಂಬೈಲಿರುವಂತಹ ಗುರ್ಗಾನ್ ಚೌಪತಿ ಬೀಚಲ್ಲಿ ಸಿಕ್ಕಾಪಟ್ಟೆ ಜನ ಬರ್ತಾರೆ. ಇಲ್ಲಿ ಏನು ಫೇಮಸ್ ಅಂದರೆ ಸ್ಟ್ರೀಟ್ ಫುಡ್ಡು. ನಾವಿಲ್ಲಿ ನೋಡ್ತಾ ಇರ್ಬೋದು 50+ ಸ್ಟ್ರೀಟ್ ಫುಡ್ ಸ್ಟಾಲ್ಸ್ಗಳಿದೆ. ಸೊ ಇಲ್ಲಿ ಮುಂಬೈ ಫೇಮಸ್ ಸ್ಟ್ರೀಟ್ ಫುಡ್ಸ್ ಎಲ್ಲ ಸಿಗುತ್ತೆ. ಬನ್ನಿ ಯಾವ ಥರ ಇರುತ್ತೆ ಸ್ಟ್ರೀಟ್ ಫುಡ್ ಅಂತ ನೋಡೋಣ. ಇವರು ಇಲ್ಲಿ ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡೋಕ್ಕೆ ಅಂತ ಚಾಪೆಗಳನ್ನೂ ಕೂಡ ಒಂಥರ ರೆಂಟೆಡ್ ಥರ ಕೊಡ್ತಾರೆ. ಸೊ ಫ್ಯಾಮಿಲಿ ಜೊತೆ ಎಷ್ಟೊಂದು ಜನ ಬಂದು ಇಲ್ಲಿ ಸ್ಟ್ರೀಟ್ ಫುಡ್ ಎಲ್ಲ ತೊಗೊಂಡು ಬೀಚ್ ಹತ್ರ ಕೂತ್ಕೊಂಡು ಎಂಜಾಯ್ ಮಾಡ್ತಾ ಇದ್ದಾರೆ. ಒಂಥರ ಚೆನ್ನಾಗಿದೆ. ನಾವಿಲ್ಲಿ ನೋಡ್ತಾ ಇರ್ಬೋದು ಎಷ್ಟೊಂದು ಜನ ಫ್ಯಾಮಿಲಿ ಜೊತೆ ಎಲ್ಲ ಬಂದು ಆ ಚಾಪೆ ಮೇಲೆ ಕೂತ್ಕೊಂಡು ಸ್ಟ್ರೀಟ್ ಫುಡ್ ಎಲ್ಲ ಆರ್ಡ್ರ್ ಮಾಡ್ಕೊಂಡು ತಿಂತಾ ಇದ್ದಾರೆ. ನನಗೂ ಅವ್ರು ತಿನ್ನೋದನ್ನೆಲ್ಲ ನೋಡಿ ಸ್ಟ್ರೀಟ್ ಫುಡ್ನ ಟೇಸ್ಟ್ ಮಾಡಬೇಕು ಅನಿಸ್ತಾ ಇದೆ. ಸೊ ತುಂಬ ಎಂತಕ್ಕೆ ವೆಯ್ಟ್ ಮಾಡೋದು, ಬನ್ನಿ ಯಾವ ಥರ ಇದೆ ಅಂತ ನೋಡೋಣ. ಕಂಪ್ಲೀಟ್ ಫುಲ್ ಸ್ಟಾಲ್ ಕೂಡ ಸ್ಟ್ರೀಟ್ ಫುಡ್ಗಳೇ. ಐಸ್ ಕ್ರೀಮು ಏನೇನು ಬೇಕೋ ಕಂಪ್ಲೀಟ್ ಎಲ್ಲ ಸಿಗ್ತದೆ ಇಲ್ಲಿ. ಅಲ್ಲಿ ನೋಡಿ ಎಲ್ಲರೂ ಎಷ್ಟು ಚೆನ್ನಾಗಿ ಕುತ್ಕೊಂಡು ತಿಂತಿದ್ದಾರೆ ಅಂತ. ಐಸ್ ಕ್ರೀಮಲ್ಲೂ ಕೂಡ ನೋಡ್ತಿರ್ಬೋದು ಸಿಕ್ಕಾಪಟ್ಟೆ ವೆರೈಟೀಸ್ ಇದೆ. ಈವನ್ ಫಲೂಡಾ ಕೂಡ. ಮುಂಬೈ ಸ್ಟ್ರೀಟ್ ಫುಡ್ ಅಂದ್ರೆ ಫುಲ್ಲು ಫಲೂಡಾ, ಸ್ಯಾಂಡ್ವಿಚ್ಚು, ಪಾವ್ ಬಜ್ಜಿ ಇದೇ ಸಿಕ್ಕಾಪಟ್ಟೆ ಸಿಗೋದು. ಸೊ ಇದು ಬಂದು ಡ್ರೈ ಫ್ರೂಟ್ ಕುಲ್ಫಿ ವಿತ್ ರಬ್ಡಿ ಹಾಕಿ ತೊಗೊಂಡಿರೋದು. ಐಸ್ ಕ್ರೀಮು ಒಂದು 3-4 ವೆರೈಟೀಸ್ ಆಫ್ ಐಸ್ ಕ್ರೀಮ್ಸ್ ಇರುತ್ತೆ. ಸೊ ಅದನ್ನೆಲ್ಲ ನೀಟಾಗಿ ಪೀಸ್ ಕಟ್ ಮಾಡಿ ಅದ್ರ ಮೇಲೆ ರಬ್ಡಿ ಹಾಕಿ ಹಾಗೆ ಫ್ಲೇವರ್ನ ಹಾಕಿ ಕೊಟ್ಟಿದ್ದಾರೆ. ಟೇಸ್ಟ್ ಮಾಡ್ತಾ ಇದ್ದೀನಿ ಹೆಂಗಿದೆ ಅಂತ. ತಿನ್ಬೇಕಾರೆ 3 to 4 ಡಿಫ್ರೆಂಟ್ ಕುಲ್ಫಿ ಹಾಕಿ ಮಾಡಿದ್ದಾರಲ್ಲ. ಸೊ ತಿಂದಾಗೆಲ್ಲ ನಿಮಗೆ ಡಿಫ್ರೆಂಟ್ ಟೇಸ್ಟ್ ಅನಿಸುತ್ತೆ. ಅದ್ರ ಮೇಲೆ ರಬ್ಡಿ ಹಾಕಿ ಮಾಡಿದ್ದಾರೆ, ಸಕ್ಕತ್ತಾಗಿದೆ. ಅದು ರಬ್ಡಿ ಬಂದು ಸ್ವಲ್ಪ ಸ್ವಲ್ಪ ತಿಕ್ಕಾಗಿದೆ ನೋಡೋದಕ್ಕೆ, ಚೆನ್ನಾಗಿದೆ. ಬಿಸಿಯಾಗಿ ಪಾವ್ ಬಜ್ಜಿ ಮಾಡಿ ಕೊಟ್ಟಿದ್ದಾರೆ. ಜೊತೆಗೆ ಬಟರ್ ಹಾಕಿದ್ದಾರೆ, ಆನಿಯನ್ ನೆಂಚ್ಕೊಳ್ಳೋಕ್ಕೆ ಮತ್ತು ನಿಂಬೆ ಹಣ್ಣು ಕೊಟ್ಟಿದ್ದಾರೆ. ಟೇಸ್ಟ್ ಮಾಡೋಣವಾ? ಚೆನ್ನಾಗಿ ಬಟರ್ ಹಾಕಿ ಬ್ರೆಡ್ನ ರೋಸ್ಟ್ ಮಾಡಿಬಿಡ್ತಾರೆ. ಜೊತೆಗೆ ಸ್ವಲ್ಪ ಆನಿಯನ್ಸ್, ಚೆನ್ನಾಗಿದೆ. ಪಾವ್ ಬಜ್ಜಿ ಬೆಂಗಳೂರಲ್ಲೂ ಸಿಕ್ಕಾಪಟ್ಟೆ ತಿಂದಿರ್ತೀವಿ, ಬಟ್ ಈ ಪಾವ್ ಬಜ್ಜಿ ಎಲ್ಲ ಬಂದಿದ್ದು ಮೇಯ್ನಾಗಿ ಮುಂಬೈ ಸ್ಟ್ರೀಟ್ ಫುಡ್ಡಿಂದ. ಸೊ ಇಲ್ಲಿ ಬಂದು ಇವ್ರು ಮಾಡಿರೋ ಟೇಸ್ಟ್ನ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ.
ಅದಾಗಿದೆ. ಸ್ವೀಟು ಖಾರ ಎರಡು ಮಿಕ್ಸು. ಪೊಟ್ಯಾಟೊ ಮತ್ತು ಬಟಾಣಿ ಪೀಸ್ ಹಾಕಿ ಮಾಡಿದ್ದಾರೆ. ಬಿಸಿ ಬಿಸಿ ಚಹಾ ಮತ್ತು ಕಾಫಿ ಸಿಗುತ್ತೆ ಇಲ್ಲಿ. ನಾನು ಅದಕ್ಕೆ ಹೋಗಿ ಚಹಾ ಕುಡಿಯೋಣ ಅಂತ ಹೇಳಿ ತೊಗೊಂಡಿದ್ದೀನಿ. ಮುಂಬೈಯಲ್ಲಿ ಎಲ್ಲಿ ನೋಡ್ರು ಚಹಾ ಸಿಕ್ಕಾಪಟ್ಟೆ ಫೇಮಸ್ಸು. ಸೊ ಇಲ್ಲಿ ಬಂದಾಗ ಇಲ್ಲಿನ ಸ್ಟೈಲ್ ಚಹಾನ ಒಂದ್ಸಲ ಟೇಸ್ಟ್ ಮಾಡಲೇಬೇಕು ಅನ್ಸುತ್ತೆ. ಏಲಕ್ಕಿ ಹಾಕಿ ಮಾಡಿದ್ದಾರೆ. ಚಹಾ ಸಖತ್ತಾಗಿದೆ, ಒಳ್ಳೆ ಟೇಸ್ಟ್. ಏನಾದರೂ ಇಲ್ಲಿ ಬಂದರೆ ಒಂದ್ಸಲ ಚಹಾ ಟ್ರೈ ಮಾಡಿ ನೋಡಿ, ನಿಜವಾಗ್ಲೂ ಇಷ್ಟ ಆಗುತ್ತೆ. ಈ ಸ್ಯಾಂಡ್ವಿಚ್ ಇಬ್ಬರು ತಿನ್ಬೋದು ಆ ಥರ ಇದೆ. ಸಖತ್ತಾಗಿ ಚೀಸು ವೆಜಿಟೇಬಲ್ಸು ಎಲ್ಲ ಹಾಕಿ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಚೀಸ್ ನೋಡಿ ಹೆಂಗಿದೆ ಅಂತ. ಮೇಲೇನೂ ಹಾಕಿದ್ದಾರೆ, ಒಳಗಡೆನೂ ಹಾಕಿದ್ದಾರೆ. ಚೆನ್ನಾಗಿದೆ. ಈ ಫಲೂಡಾಗೆ ಪಿಸ್ತಾ, ಬಾದಾಮ್ ಹಾಗೆ ಕುಲ್ಫಿ ಐಸ್ ಕ್ರೀಮ್ ಕೂಡ ಹಾಕಿದ್ದಾರೆ. ಕೇಸರ್ ಕುಲ್ಫಿ ಐಸ್ ಕ್ರೀಮು, ಬಾದಾಮು ಮತ್ತು ಗೋಡಂಬಿ, ಡ್ರೈ ಫ್ರೂಟ್ಸ್ ಎಲ್ಲ ಸಖತ್ತಾಗಿ ಹಾಕಿ ಮಾಡಿದ್ದಾರೆ. ಬನ್ನಿ ಟೇಸ್ಟ್ ಮಾಡಿ ನೋಡೋದಾ. ತುಂಬ ಚೆನ್ನಾಗಿದೆ. ನಂಗಂತೂ ಈ ಪ್ಲೇಸ್ ತುಂಬಾ ಇಷ್ಟ ಆಯಿತು. ಯಾಕಂದರೆ ಒಂಥರ ಡಿಫ್ರೆಂಟ್ ಆಗಿದೆ. ಒಂದು ಸ್ನ್ಯಾಕ್ಸ್ ತಿನ್ನೋಕ್ಕೆ ಬೀಚ್ ಹತ್ರ ಬಂದಾಗ ಯೂಶ್ವಲಿ ಚೇರ್ ಮೇಲೆ ಅದು ಇದು ಅಂತೆಲ್ಲ ಕೂತ್ಕೊಂಡು ಆರಾಮಾಗಿ ತಿಂತೀವಿ. ಬಟ್ ಇಲ್ಲೇನಂದರೆ ಫ್ಯಾಮಿಲಿ ಜೊತೆ ಬಂದು ಈ ಥರ ಒಂದು ಚಾಪೆ ಮೇಲೆ ಕೂತ್ಕೊಂಡು ಈ ಬೀಚ್ ವ್ಯೂನ ಎಂಜಾಯ್ ಮಾಡ್ಕೊಂಡು ತಿನ್ನೋದಿದೆಯಲ್ಲ, ಸಖತ್ತಾಗಿರುತ್ತೆ. ಮುಂಬೈಲಿರೋ ಬೀಚ್ಗಳನ್ನ ನೋಡಿದ್ರೆ ಐ ಥಿಂಕ್ ಈ ಬೀಚಲ್ಲಿ ಸಿಕ್ಕಾಪಟ್ಟೆ ಜನ ಇಷ್ಟಪಟ್ಟು ಎಂಜಾಯ್ ಮಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾರೆ ಅನಿಸುತ್ತೆ.
ನೀವೇನಾದರೂ ಮುಂಬೈಗೆ ಬಂದು ಸ್ಟ್ರೀಟ್ ಫುಡ್ನ ಟ್ರೈ ಮಾಡಬೇಕು ಅಂತ ಹೇಳಿದ್ರೆ ನೀವು ಗಿರ್ಗಾನ್ ಚೌಪತಿಗೆ ಬರಬೇಕಾಗತ್ತೆ. ಯಾಕಂದರೆ ಇಲ್ಲಿ ಅಷ್ಟೊಂದು ವೆರೈಟೀಸ್ ಆಫ್ ಸ್ಟ್ರೀಟ್ ಫುಡ್ ಇದೆ, ಎಲ್ಲರೂ ಟೇಸ್ಟ್ಗಳು ಸಖತ್ತಾಗಿದೆ. ನನಗಂತೂ ಈ ಪ್ಲೇಸ್ ತುಂಬಾ ಇಷ್ಟ ಆಯಿತು. ಐ ಹೋಪ್ ನಿಮಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. See you in the next video. Till then, take care. Bye-bye.